ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಜಯಂತ ಜೈಲುವಾಸವನ್ನ ಅನುಭವಿಸ್ತಾ ಇದ್ರೆ ಈ ಕಡೆ ಜಾನು ಕೆಲಸವನ್ನ ಹುಡುಕ್ಲಿಕ್ಕೆ ಮುಂದಾಗ್ತಿದ್ದಾರೆ. ಜಾನು ಬದುಕಲ್ಲಿ ಹೊಸದೊಂದು ಕಥೆನೆ ಶುರುವಾಗ್ತದೆ. ಹಾಗಿದ್ರೆ ಹೊಸ ನಾಯಕನೊಂದಿಗೆ ಇಲ್ಲಿ ಜಾನು ಬದುಕು ಬದಲಾಗ್ಬಿಡತ್ತಾ? ಇಲ್ಲಿ ಹುಚ್ಚುನಂತಿರೋ ಜಯಂತ ಜಾನುವನ್ನ ಸಂಪೂರ್ಣವಾಗಿ ಕಳ್ಕೋಬೇಕಾಗತ್ತಾ? ಏನಾಯ್ತು, ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನು ಯಾವಾಗ ಜಯಂತ್ ಕರ್ಮಕಾಂಡಗಳು ಗೊತ್ತಾಯ್ತೋ ನಿಜಕ್ಕೂ ಕೂಡ ಕುಸಿದು ಹೋಗ್ತಾರೆ. ಹಾಗನ್ನು ಮಾತ್ರಕ್ಕೆ ಕರ್ಮಕಾಂಡ ಗೊತ್ತಾದ ದಿನನೇ ಜಯಂತ್ ಮುಂದೆ ಆಕೆ ಸಿಡಿದೇಳುವುದಿಲ್ಲ. ಎಲ್ಲ ಸತ್ಯವನ್ನ ತಿಳ್ಕೊಂಡು ತನ್ನ ಕೆಲಸ ಏನಿತ್ತು, ತನ್ನ ಜವಾಬ್ದಾರಿ ಏನಿತ್ತು ಅದನ್ನ ಮೊದಲು ನಿರ್ವಹಿಸಿ ಆತದ ನಂತರ ಜಯಂತ್ ಮುಂದೆ ಆತನ ಕರ್ಮಕಾಂಡವನ್ನ ಬಿಚ್ಚಿಟ್ಟು ಆತನ ಜೊತೆ ತನ್ನ ಸಂಬಂಧವನ್ನ ಕಳೆದುಕೊಳ್ತಾಳೆ. ಅದಕ್ಕೂ ಮುನ್ನ ಇಡೀ ಕುಟುಂಬದ ಮುಂದೆ ಜಯಂತ್ನ ಕರ್ಮಕಾಂಡವನ್ನ ನಿಜ ಮುಖವನ್ನ ಆಕೆ ತೆರೆದಿಡ್ತಾಳೆ. ಎಲ್ಲರೂ ಕೂಡ ಆ ಜಯಂತ್ನ ಒಂದು ಒರಿಜಿನಲ್ ಫೇಸ್ ಅನ್ನ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತಾರೆ. ಈ ಕಡೆ ಜಯಂತ್ ಕಾಡ್ಕೋತಾರೆ, ಬೇಡ್ಕೋತಾರೆ, ಬಟ್ ಯಾವುದಕ್ಕೂ ಕೂಡ ಮನ್ನಣೆ ಕೊಡುವುದಿಲ್ಲ. ಜಾನು, ನಮಗೂ ನಿಂಗೂ ಸಂಬಂಧ ಇಲ್ಲ, ನಿಮ್ಮ ಪ್ರೀತಿ ನನಗೆ ಬೇಕಾಗಿಲ್ಲ, ನನಗೂ ಪ್ರೀತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ತಾಳಿ ಕಿತ್ತೆ ಎಸೆದು ಅಲ್ಲಿಂದ ಜಾನು ಹೊರಡ್ತಾಳೆ. ಹೊರಡೋದಕ್ಕೂ ಮುನ್ನ ಇಲ್ಲಿ ಆತನನ್ನ ಅರೆಸ್ಟ್ ಕೂಡ ಮಾಡಿಸ್ತಾಳೆ. ಇಲ್ಲಿ ಜಯಂತನನ್ನ ಪೊಲೀಸರು ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ತಿದ್ದಾಗೆ ಇನ್ನೇನು ಜಾನು ಜಯಂತ್ ನಡುವೆ ಯಾವುದೇ ರೀತಿ ಸಂಬಂಧ ಇರುವುದಿಲ್ಲ ಅನ್ನೋ ಒಂದು ವಿಷಯವನ್ನ ತಿಳಿದಂತ ಸಂತು ನಿಜಕ್ಕೂ ಖುಷಿ ಆಗ್ತಾರೆ. ನನಗೆ ಗೊತ್ತಿತ್ತು ಅವನು ಎಂತ ಕ್ರೂರಿ ಅಂತ, ನನ್ನ ತಂಗಿ ಹೆಂಗಪ್ಪ ಇರ್ತಾಳೆ ಅಂತ ಅನ್ಕೊಂಡೆ, ಖಂಡಿತ ಒಳ್ಳೆ ಕೆಲಸನೇ ಮಾಡಿದಾಳೆ ತಾಳಿ ಕಿತ್ತೆಸ್ತು ಬಂದು ಅಂತ ಹೇಳಿ ಸಂತು ಅನ್ಕೋತಾರೆ. ಖಂಡಿತ ಇಂಥ ಒಬ್ಬ ಮನುಷ್ಯನ ಜೊತೆ ಜೀವನ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಇಂಥದ್ದೆಲ್ಲ ಒಳ್ಳೆತನದಲ್ಲಿ ತೋರಿಸ್ತಾ ಇದ್ದ, ಬಟ್ ಅವನ ನಿಜ ಮುಖ ಏನಿರಬಹುದು ಅಂತ ಹೇಳಿ ತನ್ನ ಮನೆಯವ್ರ ಜೊತೆ ಮಾತಾಡಿ ಒಳಗಡೆ ಬರೋ ಸೆಕೆಂಡ್ ಅಲ್ಲೇ ಬದಲಾಗ್ಬಿಡ್ತಾರೆ. ಸಂತು ಜಾನು ಜೈನ್ ಜೊತೆ ಹೋಗಿ ಬಾಳ್ಬೇಕು ಅಂತ ದುಂಬಾಲ್ ಬೀಳ್ತಿದ್ದಾರೆ. ಬಿಕಾಸ್ ಇಲ್ಲಿ ಜಯಂತಿ ಸಂತುಗೆ ಕಾಲ್ ಮಾಡಿ ನನಗೆ ಕಳ್ಕೊಂಡಿರೋ ಆ ಒಂದು ಅಭಿಮಾನವನ್ನ, ಮರ್ಯಾದೆಯನ್ನ ಅಭಿಮಾನವಾಗಿ ಕನ್ವರ್ಟ್ ಮಾಡುವುದು ನಿಮ್ಮ ಕೆಲಸವಾಗಿದೆ. ನೀವು ಜಾನು ನನ್ನ ಜೊತೆ ಬಂದು ಬಾಳ್ಬೇಕು, ಆ ರೀತಿಯಾಗಿ ನೀವು ಮಾಡಬೇಕಾಗತ್ತೆ ಅಂತ ಹೇಳಿ ತಾಕೀತು ಮಾಡ್ತಿದ್ದಾರೆ. ನೀವೇನಾದ್ರೂ ನಾನು ಹೇಳೋ ರೀತಿ ಮಾಡದೇ ಇದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಫೋಟೋಗೆ ಹಾರ ಬೀಳುತ್ತೆ ಅಂತ ಕೂಡ ಹೆದರಿಸಿದ್ದಾರೆ. ಹಾಗಾಗಿ ಸಂತು ಇಷ್ಟ ಇಲ್ಲದೆ ಇದ್ರು ಕೂಡ ತನ್ನ ತಂಗಿಯನ್ನ ನಿನ್ನ ಗಂಡನ ಜೊತೆ ಬಾಳ್ಬೇಕು, ಜನ ಏನು ಅನ್ಕೋತಾರೆ, ತಪ್ಪು ಮಾಡಿರ್ತಾರೆ, ಅದಕ್ಕೆ ಕ್ಷಮಿಸಿ ಮತ್ತೊಂದು ಚಾನ್ಸ್ ಅವಕಾಶ ಕೊಡಬೇಕಲ್ವಾ. ನಿನ್ನ ಗಂಡ ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ, ಬಟ್ ಅವ್ರಿಗೆ ಪ್ರೀತಿಸೋದು ಹೇಗೆ, ತೋರಿಸೋದು ಹೇಗೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಇಂಥ ಸಮಸ್ಯೆ ಸಂಭವಿಸಿದೆ. ನೀನು ಹಾಗಂದು ಮಾತ್ರಕ್ಕೆ ಈ ರೀತಿ ಇರೋಕ್ಕಾಗತ್ತಾ? ಮೊದಲು ಹೋಗು ನೀನು ಗಂಡನ ಮನೆಗೆ ಅಂದಾಗ ಏನು ಮಾತಾಡ್ತಿದೆಯಾ ನೀನು ಸಂತು? ಅವಳು ಎಷ್ಟೆಲ್ಲ ನೋವನ್ನ ಅನುಭವಿಸಿದಾಳೆ, ಅಂಥದ್ರಲ್ಲಿ ಈ ರೀತಿ ಮಾತಾಡೋದು ಅಣ್ಣನಾಗಿ ನೀನು ಅಂತ ಅಮ್ಮ ಕೂಡ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಜಾನು, ಅಣ್ಣ ನಾನು ನಿನ್ನ ಭಾರ ಆಗೋದಿಲ್ಲ, ಸ್ವಲ್ಪ ಸಮಯ ಅಷ್ಟೇನೆ, ನಂತರ ನನ್ನ ಖರ್ಚನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ತಿದ್ದಾಳೆ. ಎತ್ತ ಕಡೆ ಲಕ್ಷ್ಮಿ ಅವರು ಹಾಗೆ ಸಂತು ಹೆಂಡತಿ ಇಬ್ರು ಕೂಡ ಸಂತುವನ್ನ ತರಾಟೆಗೆ ತಗೋತಾರೆ. ಯಾಕೆ ಈ ರೀತಿ ನಡ್ಕೋತಾ ಇದ್ದೀರಾ ಅಂತ ಹೇಳಿ. ಆ ಕಡೆ ಜಾನು ಕೂಡ ಸೀತಾ ಮಾತೆಯನ್ನ ಇಲ್ಲಿ ರಾಮ ಅನುಮಾನಿಸೋದಕ್ಕೆ ನಿಜಕ್ಕೂ ಕತೆ ಏನಾಯ್ತು, ಅವಳು ಗಂಡನಿಗೋಸ್ಕರ ವನವಾಸಕ್ಕೆ ಹೋದ್ಲು, ಆದ್ರೆ ರಾಮ ಏನ್ ಮಾಡ್ದ, ತದನಂತರ ಕೂಡ ಅವರ ಬದುಕು ಒಂದಾಯ್ತು, ಅವರಿಬ್ರು ಜೊತೆಯಾಗಿ ಇದ್ರ. ನನಗೆ ರಾಮನಂತ ಧರ್ಮ ಕಾಯೋ ರಾಮನೂ ಬೇಕು, ಹಾಗೆ ಪ್ರೀತಿ ತೋರಿಸೋ ಕೃಷ್ಣನೂ ಬೇಕು ಅಂತ ಹೇಳಿ ಜಾನು ಅಣ್ಣಂಗೆ ಅರ್ಥ ಮಾಡಿಸ್ತಾಳೆ. ಸಂತುಗೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ, ಬಟ್ ಆ ಜಯಂತ್ಗೆ ಹೆದರ್ಕೊಂಡು ಈ ರೀತಿ ಮಾತಾಡ್ತಿದ್ದಾರೆ. ಈ ಕಡೆ ಲಕ್ಷ್ಮಿಯವರು ಕೂಡ ನೀನು ಈ ರೀತಿಯಾಗಿ ನಿನ್ನ ತಂಗಿಯನ್ನ ಮನೆಯಿಂದ ಕಳಿಸ್ಬೇಕು ಅನ್ನೋದಾದ್ರೆ ನಾವು ಕೂಡ ಈ ಮನೆಯಲ್ಲಿ ಇರುವುದಿಲ್ಲ, ನಾವು ಕೂಡ ಹೋಗ್ಬೇಕಾಗತ್ತೆ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಸಂತು ಹೆಂಡತಿ ಬಂದು ತರಾಟೆಗೆ ತಗೋತಾರೆ. ನನಗೆ ಗೊತ್ತು ನಿಮಗೆ ದುಡ್ಡು ಖರ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾತಾಡ್ತಿದ್ರ ಅಂತ. ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡಬೇಡಿ, ನೀವು ಈ ರೀತಿಯೆಲ್ಲ ಮಾತಾಡಿದ್ರೆ ಜಾನು ಜೊತೆ ನಾನು ಕೂಡ ನಮ್ಮ ಅಪ್ಪನ ಮನೆಗೆ ಹೊರಟೋಗ್ಬಿಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಈ ಕಡೆ ಸಂತುಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಕಡೆ ಜಯಂತ್ ಒಪ್ಸಿದ್ರ ಅಂತ ಕೇಳ್ತಿದ್ರೆ ನಾನು ಒಪ್ಸೋ ಪ್ರಯತ್ನ ಮಾಡಿದೆ, ಬಟ್ ಎಲ್ಲರೂ ಕೂಡ ಜಾನು ಪರವಾಗಿ ನಿಂತ್ಕೊಂಡಿದ್ದಾರೆ. ನಾನು ಎಷ್ಟೇ ಹೇಳಿದ್ರು ಜಾನು ನಿಮ್ಮ ಮನೆಗೆ ಬರೋಕೆ ಒಪ್ಕೋತಾ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಜಯಂತ್ ಅದೆಲ್ಲ ನನಗೆ ಗೊತ್ತಿಲ್ಲ, ಮಾಡಲೇಬೇಕು ಅಂತಿದ್ದಾರೆ. ಈ ಕಡೆ ಸಂತುಗೆ ಏನು ಮಾಡಬೇಕು ಅಂತ ತೋಚ್ತಿಲ್ಲ. ಅತ್ತ ಕಡೆ ಸಿಂಚನ ಬದುಕಲ್ಲಿ ನಿಜಕ್ಕೂ ಕೂಡ ಒಂದು ದೊಡ್ಡ ದುರಂತನೇ ಸಂಭವಿಸಿಬಿಟ್ಟಿದೆ. ಆಕೆ ಮಗು ಕಳ್ಕೊಂಡಿದ್ದು ಮಗು ಇಲ್ಲದೆ ಇದ್ರು ಭ್ರಮೆಯಲ್ಲಿ ಬದುಕ್ತಿದ್ದಾಳೆ. ನನ್ನ ಮಗು ಅಂತ ಹೇಳಿ ಅದನ್ನು ನೋಡಿದಂಥ ಹರಿಗೆ ತುಂಬ ಅಂದರೆ ತುಂಬ ಸಂಕಟ ಆಗ್ತದೆ. ಏನಿದು ಸಿಂಚು ಬದುಕು ಈ ರೀತಿ ಆಗೋಯ್ತಲ್ಲ ಅಂತ ಹೇಳಿ. ಇತ್ತ ಕಡೆ ಭಾವನೆ ಅದನ್ನು ನೋಡಿದ ನಿಜಕ್ಕೂ ಖುಷಿ ಆಗುತ್ತೆ. ಇದೇ ಪ್ರೀತಿಯನ್ನು ನೀನು ಮೊದಲೇ ಸಂಚುಗೆ ತೋರಿಸಿದ್ರೆ ಸಂಚು ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ, ಈಗಲಾದರೂ ಅರ್ಥ ಆಯ್ತಲ್ಲ ನಿನಗೆ ಅಂತ ಹೇಳ್ತಿದ್ದಾರೆ. ಅತ್ತ ಕಡೆ
ಸಿಂಚನ ಮೇಲೆ ಅಟ್ಯಾಕ್ ಮಾಡಿದಂಥ ಆ ಒಂದು ವ್ಯಕ್ತಿ, ಕೋಮಾದಲ್ಲಿರ್ತಕ್ಕಂಥ ವ್ಯಕ್ತಿಯ ಜೊತೆ ಇದ್ದಂಥ ಮತ್ತೊಂದು ವ್ಯಕ್ತಿ ಇಲ್ಲಿ ಭಾವನಾ ಕಣ್ಮುಂದೆ ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ ಸಿದ್ದುಗೆ ಆ ಒಂದು ವಿಷಯವನ್ನ ಹೇಳಿದಾಗ ಸಿದ್ದು ಆ ವ್ಯಕ್ತಿಯನ್ನ ಚೇಸ್ ಮಾಡ್ತಾರೆ. ಚೇಸ್ ಮಾಡಿದ್ದೆ ಇನ್ನೇನು ಹಿಡಿದು ಬಾಯಿ ಬಿಡಿಸ್ಬೇಕು ಅನ್ನೋದ್ರ ಒಳಗಡೆ ಕಣ್ಣಿಗೇನು ಎರ್ಚಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹಾಗಂದ ಮಾತ್ರಕ್ಕೆ ಸಿದ್ದು ಮತ್ತೆ ನಿಲ್ಲೋದಿಲ್ಲ. ಅವರಿಂದನೇ ಚೇಸ್ ಮಾಡ್ಕೊಂಡು ಹೋಗಿ ಅವನಿಗೂ ನಿನ್ಗೂ ಏನ್ ಸಂಬಂಧ, ನೀವು ಮತ್ತೆ ಅವನು ಯಾಕೆ ನಮ್ಮ ಮನೆಗೆ ಬಂದಿದ್ರೆ, ಅವ್ನು ಯಾಕೆ ನಮ್ಮನ್ನ ಟಾರ್ಗೆಟ್ ಮಾಡಿದಾನೆ, ನಮ್ಮ ಕುಟುಂಬವನ್ನ ಟಾರ್ಗೆಟ್ ಮಾಡಿದಾನೆ ಹೇಳು ಅಂತ ಹೇಳಿ ಕೇಳ್ತಿದ್ದಾರೆ. ಹಾಗಿದ್ರೆ ಆ ವ್ಯಕ್ತಿ ಹೆದರ್ಕೊಂಡು ಇದಕ್ಕೆಲ್ಲ ಕಾರಣ ನೀಲುನೇ ಅನ್ನೋ ಸತ್ಯವನ್ನ ಹೇಳಿ ಬಿಡ್ತಾರೆ. ಫೈನಲಿ ನೀಲುವಿನ ನಿಜ ಬಣ್ಣ ಏನು ಅನ್ನೋ ವಿಷಯ ಇಡೀ ಮನೆಯವ್ರ ಮುಂದೆ ಗೊತ್ತಾಗತ್ತಾ. ಇಲ್ಲಿ ನೀಲು ಕತೆಗೆ ಅಂತ್ಯ ಹಾಡೋದಕ್ಕೆ ಭಾವನ ದೊಡ್ಡ ಸ್ಕೆಚ್ ಹಾಕ್ಬಿಡ್ತಾರೆ. ಇಲ್ಲಿ ನೀಲು ದ್ವೇಷ ಏನು, ನೀಲು ಯಾಕೆ ಮನೆಯನ್ನ ದ್ವೇಷ ಮಾಡ್ತಿದ್ದಾರೆ ಅನ್ನೋ ಒಂದು ಇತಿಹಾಸ ತೆರೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಜೊತೆಗೆ ಇತ್ತ ಕಡೆ ಇಲ್ಲಿ ಜಯಂತ ಪೊಲೀಸ್ ಸ್ಟೇಷನಲ್ಲಿ ಎಣ್ಕಾಡ್ತಿದ್ದಾರೆ. ಮೊದಲು ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗಿ ಅಂತ ಹೇಳಿ ಲಾಯರ್ಗೆ ಹೇಳಿದ್ದಾರೆ. ಅವರ ಲಾಯರ್ ಕೂಡ ಜಯಂತ್ಗಾಗಿ ಬೇಲ್ ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದು ಅವರನ್ನ ಬಿಡಿಸ್ಕೊಂಡು ಮನೆಗೆ ಹೋಗಿದ್ದಾರೆ. ಬಟ್ ಆ ಕಡೆ ಮನೆಗೆ ಹೋಗ್ತಿದ್ದಾಗೆ ಜಾನುಗೋಸ್ಕರ ಕನ್ವಿಸ್ತಿರೋ ಜಯಂತ ಜಾನುಗೆ ಕರೆ ಮಾಡ್ತಿದ್ದಾರೆ. ಬಟ್ ಜಾನು ಕಾಲ್ ಪಿಕ್ ಮಾಡ್ತಿಲ್ಲ. ನನಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋದನ್ನೇ ಸ್ಪಷ್ಟವಾಗಿ ತಿಳಿಸ್ತಿದ್ದಾರೆ. ಇತ್ತ ಕಡೆ ಅಪ್ಪನ ಪರ್ಮಿಷನ್ ತಗೊಂಡು ತಾನು ಕೆಲಸಕ್ಕೆ ಹೋಗಬೇಕು ಅಂತ ಜಾನು ಡಿಸೈಡ್ ಮಾಡ್ಕೋತಾಳೆ. ಹಾಗಾಗಿ ಅಪ್ಪನ ಒಂದು ಗ್ಯಾರೇಜ್ಗೆ ಬಂದು ಆ ಒಂದು ವಿಷಯವನ್ನ ಹೇಳ್ತಾಳೆ. ನಾನು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿ. ಸರಿ ಆಯ್ತಮ್ಮ, ನಿನಗೂ ಹೋಗ್ಬೇಕು ಅನ್ನೋ ಆಸೆ ಇದ್ರೆ ಖಂಡಿತ ಹೋಗು, ನಾನು ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಬೇಡ ಅಂತ ಹೇಳಿ ಅಡ್ಡಿಪಡಿಸೋದಿಲ್ಲ ಅಂತ ಹೇಳ್ತಾರೆ. ಫೈನಲಿ ಇಲ್ಲಿ ಜಾನು ಹೊಸ ಬದುಕನ್ನ ಕಟ್ಕೋತಿದ್ದಾರೆ. ಅದಕ್ಕೂ ಕೂಡ ಕಲ್ಲು ಎಸೆಯೋದಕ್ಕೆ ಅಂತ ಹೇಳಿ ಜಯಂತ ಬರ್ತಿದ್ದಾರೆ. ಬಟ್ ಜಯಂತ್ನ ಆ ಒಂದು ನಡವಳಿಕೆಯನ್ನ ಜಾನು ಇನ್ನು ಮುಂದೆ ಸಹಿಸೋದಿಲ್ಲ. ಖಂಡಿತವಾಗ್ಲೂ ರೆಬೆಲ್ ಆಗಿರೋ ಜಾನು ಜಯಂತ್ಗೆ ತಕ್ಕನಾದ ಪಾಠವನ್ನ ಕಲಿಸ್ತಿದ್ದಾರೆ. ಇತ್ತ ಕಡೆ ಇಲ್ಲಿ ಜಯಂತ ಜಾನುಗೋಸ್ಕರ ಹಂಬಲಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಜಾನು ಹೊಸ ಬದುಕಿನ ಹೊಸ ದಾರಿಯನ್ನ ಹಿಡ್ತಿದ್ದಾರೆ. ಇದರ ನಡುವೆ ವೆಂಕಿ ತನ್ನ ಅಮ್ಮನನ್ನ ಡಾಕ್ಟರ್ ಬಳಿಗೆ ಕರ್ಕೊಂಡು ಹೋಗಿದ್ದಾರೆ. ಡಾಕ್ಟರ್ ಕೂಡ ಏನಿದು ಇವರು ಯಾಕಿಷ್ಟು ವೀಕ್ ಆಗಿದ್ದಾರೆ, ಏನಾಗಿದೆ ಅನ್ನೋದನ್ನ ತಿಳಿಸಿ ಅಂದಾಗ 25 ವರ್ಷಗಳ ಕಾಲ ಅವರು ಹೊರಗಡೆನೆ ಬಂದಿರಲಿಲ್ಲ ಅಂತ ಹೇಳಿದಾಗ ಹಾಗಾಗಿನೇ ಅವ್ರಿಗೆ ಭಯ ಎಲ್ಲವೂ ಕೂಡ ಆವರಿಸ್ಕೊಂಡಿದೆ. ಅದರಿಂದಾನೇ ಅವರು ತುಂಬಾ ವೀಕ್ ಆಗಿದ್ದಾರೆ. ಅವ್ರಿಗೆ ಒಂದಷ್ಟು ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಬೇಕಾಗುತ್ತೆ, ಜೊತೆಗೆ ಧೈರ್ಯವೂ ಕೂಡ ಬೇಕಾಗುತ್ತೆ. ಕುಟುಂಬದ ಜೊತೆ ಅವರು ಲವಲವಿಕೆಯಿಂದ ಇರಬೇಕಾಗತ್ತೆ ಅಂತ ಹೇಳಿ ಅವರ ಆರೋಗ್ಯದವನ್ನ ಹೇಗೆ ನೋಡ್ಕೋಬೇಕು ಅಂತ ಹೇಳಿ ವೆಂಕಿ ಮತ್ತೆ ಅವರ ಹೆಂಡತಿ ಮಲ್ಲಿಗೆ ತಿಳಿಸೋ ಪ್ರಯತ್ನಕ್ಕೆ ಪೊಲೀಸ್ ಅವರು ಮುಂದಾಗ್ತಾರೆ. ಇಲ್ಲಿ ಲಲಿತಾ ಅವರ ಸಾವಿನ ಸತ್ಯ ಒಂದೇ ಒಂದು ಹೊರ ಬರಬೇಕಾಗಿದೆ. ಬಿಕಾಸ್ ಇಲ್ಲಿ ಜಯಂತ ಎಲ್ಲಾ ಕರ್ಮಕಾಂಡಗಳು ಕೂಡ ಹೊರಗಡೆ ಬಿದ್ದಿದೆ. ಬಟ್ ಇಲ್ಲಿ ಲಲಿತಾ ಅವರ ಸಾವಿಗೆ ಜಯಂತೆ ಕಾರಣ ಅಂತಕ್ಕಂಥ ಒಂದೇ ಒಂದು ವಿಷಯ ಹೊರಬಿದ್ದಿಲ್ಲ. ಅದು ಕೂಡ ಇಲ್ಲಿ ಸಂತು ಮುಖಾಂತರ ಗೊತ್ತಾಗೋ ಚಾನ್ಸಸ್ ಇದೆ. ಯಾಕಂದ್ರೆ ಇಲ್ಲಿ ಜಾನುನ ಮನೆ ಕಳ್ಸೋದಕ್ಕೆ ಆಗ್ಲಿಲ್ಲ. ಇಲ್ಲಿ ಜಯಂತ್ ಮನೆ ಕಳ್ಸೋದ್ರಲ್ಲಿ ಸಂತು ಸೋತು ಹೋದ್ರು. ಇದರಿಂದಾಗಿ ಇಲ್ಲಿ ಸಂತು ಮೇಲೆ ಜಯಂತ್ ಹುಡುಗರನ್ನ ಬಿಟ್ಟು ಅಟ್ಯಾಕ್ ಮಾಡಿಸೋದಕ್ಕೆ ಮುಂದಾದಾಗ ಇಲ್ಲಿ ಸಂತು ತನ್ನ ಜೀವವನ್ನ ಕಾಪಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಜಾನು ಮುಂದೆ ಎಲ್ಲ ಸತ್ಯವನ್ನ ಹೇಳೇ ಬಿಡ್ತಾರ. ಜಾನುಗೆ ಲಲಿತಾ ಅವರ ಸಾವಿಗೆ ತನ್ನ ಗಂಡ ಜಯಂತ್ ಕಾರಣ ಅನ್ನೋ ವಿಷಯ ಗೊತ್ತಾಗ್ಬಿಡತ್ತೆ. ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ರೀಚ್ ಮಾಡುವುದನ್ನ ಮರಿಬೇಡಿ.